ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಸ್ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಫೆಬ್ರವರಿ 18ರಂದು ನಡೆದಂಥ ಪ್ರಮುಖ ಅಂತಾರಾಷ್ಟ್ರೀಯ MCQ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ. ಈ ವಿಡಿಯೋದಲ್ಲಿ ಪ್ರಮುಖವಾದಂಥ 11 MCQ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇದರ PDF ಅನ್ನು ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ನಿಮ್ಮ ಟೆಲಿಗ್ರಾಮ್ ಮೊಬೈಲ್ ಅಪ್ಲಿಕೇಶನ್ ಓಪನ್ ಮಾಡಿ ಅಲ್ಲಿ SPK ಕನ್ನಡ ಅಂತ ಸರ್ಚ್ ಮಾಡಿ ಜಾಯ್ನ್ ಆಗಿ ಅಲ್ಲಿ ನೀವು ಪಡ್ಕೋಬಹುದು. ಎಲ್ಲ ರೀತಿಯ ನಮ್ಮ ಚಾನಲ್ಗೆ ಸಂಬಂಧಪಟ್ಟ ಯಾವುದೇ PDF ಇದ್ರೂ ಕೂಡ ನಮ್ಮ ಈ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಸಿಗುತ್ತೆ. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸೊ PDF ಅನ್ನು ಪಡ್ಕೊಂಡ್ಮೇಲೆ ನಮ್ಮ ಸೋಷಿಯಲ್ ಮೀಡಿಯಾ ಲಿಂಕ್ಸ್ಗಳೆಲ್ಲ ಇದರಲ್ಲಿ ಇರ್ತದೆ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲೂ ಕೂಡ ಇರುತ್ತೆ. ನೀವು ಯಾವುದೇ ಸೋಷಿಯಲ್ ಮೀಡಿಯಾ ಥ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ಸ್ ಇದ್ದರೆ ಕೇಳಬಹುದು. ಪ್ರಶ್ನೆ 1. ದ್ವೈವಾರ್ಷಿಕ ವರದಿ ಪ್ರಕಾರ ರಾಷ್ಟ್ರೀಯ ವನ್ಯಜೀವಿ ಕಾರ್ಯಾಚರಣೆಯ ಯೋಜನೆ ಅಡಿ ಎಷ್ಟು ಕರಾವಳಿ ಮತ್ತು ಸಾಗರ ಪ್ರದೇಶಗಳನ್ನು ಗುರುತಿಸಲಾಗಿದೆ? 111, 106, 98, 100. ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2, 106. ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ದ್ವೈವಾರ್ಷಿಕ ವರದಿ ಪ್ರಕಾರ 2017ರಿಂದ 2031 ಅವಧಿಯಲ್ಲಿ ರಾಷ್ಟ್ರೀಯ ವನ್ಯಜೀವಿ ಯೋಜನೆ ಅಡಿಯಲ್ಲಿ 106 ಕರಾವಳಿ ಮತ್ತು ಸಾಗರ ಪ್ರದೇಶಗಳ ಸಂರಕ್ಷಣೆ ಮೀಸಲನ್ನು ಮಾಡೋದಕ್ಕೆ ಸ್ಥಳಗಳನ್ನು ಗುರುತು ಮಾಡಲಾಗಿದೆ. ಒಟ್ಟು 106 ಸ್ಥಳಗಳನ್ನು ಅದರಲ್ಲಿ ಗುರುತು ಮಾಡಲಾಗಿದೆ. ಇದು ಪರಿಸರ ಮತ್ತು ಅರಣ್ಯ ಇಲಾಖೆಯಿಂದ ಮಾಡಲ್ಪಟ್ಟ 2ನೇ ದ್ವೈವಾರ್ಷಿಕ ಪರಿಷ್ಕೃತ ವರದಿಯಾಗಿದ್ದು ಇದನ್ನ ಯುನೈಟೆಡ್ ನೇಷನ್ಸ್ಗೆ ಸಲ್ಲಿಸಲಾಗುತ್ತದೆ. ತಂತ್ರಜ್ಞಾನ ಮತ್ತು ವೃತ್ತಿಪರ ಕೌಶಲ್ಯಗಳನ್ನು ನೀಡುವ ಮೂಲಕ ಅತ್ಯುತ್ತಮ ಕಲಿಕೆಯ ಅನುಭವಗಳನ್ನು ಹೊಂದಿರುವ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇನ್ಫಾಟಿಕ್ಯೂ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಇತ್ತೀಚೆಗೆ ಪ್ರಾರಂಭಿಸಲಾಯಿತು. ಇದನ್ನು ಪ್ರಾರಂಭ ಮಾಡಿದಂಥವರು ಯಾರು? ಸೊ ಇನ್ಫೋಸಿಸ್, ಗೂಗಲ್, ಫೇಸ್ಬುಕ್, ಮೈಕ್ರೋಸಾಫ್ಟ್. ಸರಿಯಾದ ಉತ್ತರ ಆಯ್ಕೆ 1, ಇನ್ಫೋಸಿಸ್. ತಾಂತ್ರಿಕ ಮತ್ತು ವೃತ್ತಿಪರ ಕೌಶಲ್ಯಗಳನ್ನು ನೀಡುವ ಮೂಲಕ ಉತ್ತಮ ಕಲಿಕೆಯ ಅನುಭವಗಳನ್ನು ಹೊಂದಿರುವ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತ ಹೇಳಿ ಇನ್ಫೋಸಿಸ್ ದೇಶದ 2ನೇ ಅತಿ ದೊಡ್ಡ IT ಕಂಪನಿ ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಇನ್ಫೈಟಿಕ್ಯೂ ಅಂತ INFITQ ಇದನ್ನ ಪ್ರಾರಂಭ ಮಾಡಿದೆ. ಇನ್ಫೈಟಿಕ್ಯೂ ಎನ್ನುವುದು ಮೊಬೈಲ್ ಮತ್ತು ಡೆಸ್ಕ್ಟಾಪ್ನಲ್ಲಿ ಲಭ್ಯವಿರುವಂತಹ ಒಂದು ಉಚಿತವಾದ ವೇದಿಕೆಯಾಗಿದ್ದು ಡಿಜಿಟಲ್ ಕೌಶಲ್ಯಗಳ ನಿರಂತರ ವರ್ಗಾವಣೆಯ ಮೂಲಕ ಯಾವಾಗಲಾದರೂ ಎಲ್ಲಿಯಾದರೂ ಆನ್ಲೈನ್ನಲ್ಲಿ ನೀವು ಕಲಿಯಬಹುದು. GPS ಇಲ್ಲದೆ ಮೊದಲ ಇರುವೆಯಂತಹ ರೋಬೋಟ್ ಅನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಆಂಟ್ ಟೈಪ್ ರೋಬೋಟ್ ಅನ್ನ ಇತ್ತೀಚೆಗೆ ಒಂದು ದೇಶ ಡೆವಲಪ್ ಮಾಡಿದೆ. ಅದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಫ್ರಾನ್ಸ್, USA, ಜರ್ಮನಿ ಮತ್ತು ಚೀನಾ. ಸರಿಯಾದ ಉತ್ತರ ಫ್ರಾನ್ಸ್. ಫ್ರೆಂಚ್ ನ್ಯಾಷನಲ್ ಸೆಂಟರ್ ಫಾರ್ ಸೈಂಟಿಫಿಕ್ ರಿಸರ್ಚ್ ಸಂಶೋಧಕರು ಪರಿಸರವನ್ನು ಅನ್ವೇಷಿಸಲು ಮತ್ತು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ GPS ಇಲ್ಲದೇನೆ ಮನೆಗೆ ತೆರಳುವಂತಹ ಇರುವೆ ತರಹದ ವಾಕಿಂಗ್ ರೋಬೋಟ್ ಅನ್ನ ಇತ್ತೀಚೆಗೆ ಸಂಶೋಧನೆ ಮಾಡಿದ್ದಾರೆ. ಇದಿನ್ನು ಸಂಶೋಧನೆ ಹಂತದಲ್ಲಿ ಇದೆ. ಇಂಧನ ಬಿಂದುಗಳನ್ನು ನಿರ್ಮಿಸುವ ಮಾರ್ಗಗಳನ್ನು ರೂಪಿಸಲು ಪ್ರತಿ 25 ಕಿಲೋಮೀಟರ್ಗಳಲ್ಲಿ EVಗೆ ಅಂದರೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ಗೆ ಚಾರ್ಜಿಂಗ್ ಸ್ಟೇಷನ್ ಸ್ಥಾಪಿಸಲು ಇತ್ತೀಚೆಗೆ ಯಾವ ಸಚಿವಾಲಯ ಮಾರ್ಗಸೂಚಿಯನ್ನು ಪ್ರಕಟಿಸಿದೆ? ನಗರಾಭಿವೃದ್ಧಿ ಸಚಿವಾಲಯ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, ಶಿಪ್ಪಿಂಗ್, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ. ಸರಿಯಾದ ಉತ್ತರ ಆಯ್ಕೆ 3, ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ವಸತಿ ಮತ್ತು ನಗರಾಭಿವೃದ್ಧಿ ವ್ಯವಹಾರಗಳ ಸಚಿವಾಲಯ ಪ್ರತಿ 25 ಕಿಲೋಮೀಟರ್ಗೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ಗೆ ಚಾರ್ಜಿಂಗ್ ಸ್ಟೇಷನ್ನ ಸ್ಥಾಪನೆ ಮಾಡೋದಕ್ಕೆ ಒಂದು ಅಧಿಸೂಚನೆಯನ್ನು ಇತ್ತೀಚೆಗೆ ಹೊರಡಿಸಿದ್ದಾರೆ. ಇತ್ತೀಚೆಗೆ RBIನಿಂದ 1.5 ಕೋಟಿ ರೂಪಾಯಿ ದಂಡ ವಿಧಿಸಿದ ಬ್ಯಾಂಕಿನ ಹೆಸರೇನು? ಅಂದರೆ RBI ಇತ್ತೀಚೆಗೆ ಕೆಲವೊಂದು ಕಠಿಣವಾದ ನಿಯಮಗಳನ್ನು ಉಲ್ಲಂಘನೆ ಮಾಡಿದಂಥ ಬ್ಯಾಂಕ್ಗಳಿಗೆ ದಂಡವನ್ನು ವಿಧಿಸಿತು. ಅದರಲ್ಲಿ 1.5 ಕೋಟಿ ರೂಪಾಯಿ ದಂಡವನ್ನು ತೆತ್ತಂಥ ಬ್ಯಾಂಕ್ ಯಾವುದು ಅಂತ? ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್, ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಭಾರತೀಯ ಬ್ಯಾಂಕ್. ಸರಿಯಾದ ಉತ್ತರ ಆಪ್ಷನ್ 1, ಓರಿಯೆಂಟಲ್ ಬ್ಯಾಂಕ್ ಆಫ್ ಇಂಡಿಯಾ, OBC ಅಂತ ನಾವು ಕರಿತೀವಿ.
2019 ಫೆಬ್ರವರಿ 14ರಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 3 ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಬ್ಯಾಂಕ್ಗಳ ಮೇಲೆ, ಒಟ್ಟಾರೆ 3 ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಬ್ಯಾಂಕ್ಗಳ ಮೇಲೆ ದಂಡವನ್ನು ವಿಧಿಸಿತು RBI ನಿಯಮಗಳನ್ನು ಉಲ್ಲಂಘನೆ ಮಾಡಿರೋದ್ರಿಂದ. ಹಾಗಾದರೆ ಪೆನಾಲ್ಟಿ ಕಟ್ಟಿದಂಥ 3 ಬ್ಯಾಂಕ್ಗಳು ಯಾವುದು ಅಂತ ನೋಡೋದಾದರೆ, ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ 1.5 ಕೋಟಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 1 ಕೋಟಿ, ಬ್ಯಾಂಕ್ ಆಫ್ ಇಂಡಿಯಾ 1 ಕೋಟಿ. 3 ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಬ್ಯಾಂಕ್ಗಳ ಮೇಲೆ RBI ಇತ್ತೀಚೆಗೆ ದಂಡವನ್ನು ವಿಧಿಸಿತ್ತು. ಇತ್ತೀಚೆಗೆ ಭಾರತ ಯಾವ ದೇಶದಿಂದ ಆಮದು ಮಾಡಿಕೊಂಡ ಎಲ್ಲ ಉತ್ಪನ್ನಗಳ ಮೇಲಿನ ಕಸ್ಟಮ್ಸ್ ಡ್ಯೂಟಿಯನ್ನು 200% ಏರಿಕೆ ಮಾಡಿದೆ? ಸೊ ಆಯ್ಕೆಗಳು ಚೀನಾ, ಪಾಕಿಸ್ತಾನ್, ರಷ್ಯಾ ಮತ್ತು ಶ್ರೀಲಂಕಾ. ಸರಿಯಾದಂಥ ಉತ್ತರ ಆಪ್ಷನ್ 2 ಪಾಕಿಸ್ತಾನ. 2019 ಫೆಬ್ರವರಿ 16ರಂದು ಭಾರತವು ಪಾಕಿಸ್ತಾನದಿಂದ ಆಮದು ಮಾಡಿಕೊಂಡ ಎಲ್ಲ ಸರಕುಗಳ ಮೇಲಿನ ಕಸ್ಟಮ್ಸ್ ಡ್ಯೂಟಿಯನ್ನು 200% ಹೆಚ್ಚು ಮಾಡಿದೆ. ಭಾರತವು ಪಾಕಿಸ್ತಾನದಿಂದ ಇತ್ತೀಚೆಗೆ ಪುಲ್ವಾಮಾ ಘಟನೆಯ ಬಳಿಕ, ಈ ಉಗ್ರವಾದಿಗಳ ಪುಲ್ವಾಮಾ ಘಟನೆಯ ಬಳಿಕ ಮೋಸ್ಟ್ ಫೇವರ್ಡ್ ನೇಷನ್ MFN ಅಂತ ನಾನು ನನ್ನ ಹಿಂದಿನ ರೀಸೆಂಟ್ ವಿಡಿಯೋಗಳಲ್ಲಿ, ಕರೆಂಟ್ ಅಫೇರ್ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಮೋಸ್ಟ್ ಫೇವರ್ಡ್ ನೇಷನ್ ಅನ್ನೋ ಒಂದು ಮಾನ್ಯತೆಯನ್ನು ನೀಡಿತು, ಅದನ್ನು ವಾಪಸ್ ಪಡ್ಕೊತು. ಅದರ ವಾಪಸ್ಸನ್ನು ಪಡ್ಕೊಂಡಿರೋ ಕಾರಣದಿಂದಲೇ ಈ ರೀತಿಯಾದಂಥ ಘಟನಾವಳಿ ನಡೆದಿದೆ. ಅದನ್ನು MFN ಭಾರತ ವಾಪಸ್ ಪಡ್ಕೊಂಡಿದ್ರಿಂದ ಈಗ ಕಸ್ಟಮ್ಸ್ ಡ್ಯೂಟಿ ಏನು ಆಮದು ಮಾಡ್ಕೋತಾರೆ ಅದರ ಮೇಲೆ 200% ಹೆಚ್ಚು ಮಾಡಿದೆ. ಇದರಿಂದ ಆರ್ಥಿಕವಾಗಿ ಇನ್ನಷ್ಟು ಪಾಕಿಸ್ತಾನದ ಮೇಲೆ ಹೊಡೆತ ಬೀಳೋದು ಖಂಡಿತ ನಿಜ. ಇದು ಪುಲ್ವಾಮಾ ಉಗ್ರಗಾಮಿಗಳ ಇದು ನಡೀತು, ಅದಕ್ಕೆ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಒಂದು ಕಾರ್ಯ ಆಗಿದೆ. ಇನ್ನುಳಿದಂತೆ MFN ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನನ್ನ ಹಿಂದಿನ ವಿಡಿಯೋದಲ್ಲಿ, ಅದರ 16ನೇ ತಾರೀಕಿನ ವಿಡಿಯೋದಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ಅದರಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಪಾಕಿಸ್ತಾನದ ಸಣ್ಣ ಮಾಹಿತಿ. ಸದ್ಯಕ್ಕೆ ಅಲ್ಲಿಯ ಪ್ರಧಾನಮಂತ್ರಿಗಳು ಇಮ್ರಾನ್ ಖಾನ್ ಮತ್ತು ಅಲ್ಲಿಯ ರಾಜಧಾನಿ ಇಸ್ಲಾಮಾಬಾದ್. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ CBTB ಇದರ ಅಧ್ಯಕ್ಷರಾಗಿ ನೇಮಕಗೊಂಡಂತವರು ಯಾರು? ಪ್ರಮೋದ್ ಚಂದ್ರ ಮೋದಿ, ಸಲೀಲ್ ಪರೇಖ್, ಸುಶೀಲ್ ಚಂದ್ರ, ಅಶ್ವಿನ್ ಚಂದ್ರ. ಸರಿಯಾದ ಉತ್ತರ ಪ್ರಮೋದ್ ಚಂದ್ರ ಮೋದಿ. ಇತ್ತೀಚೆಗೆ ಭಾರತದ ಚುನಾವಣಾ ಆಯುಕ್ತರಾಗಿ ಸುಶೀಲ್ ಚಂದ್ರ ಅವರು ಆಯ್ಕೆಯಾದರು. ಅದರ ರೀಸೆಂಟ್ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ನೀವು ನೋಡಿರ್ತೀರ. ಇವರು ಮೊದಲು ಈ ಒಂದು CBTBಯ ಅಧ್ಯಕ್ಷರಾಗಿದ್ದರು. ಇವರಿಂದ ತೆರವಾದಂಥ ಸ್ಥಾನವನ್ನು ಈಗ ಪ್ರಮೋದ್ ಚಂದ್ರ ಮೋದಿ ಅವರು ಮುನ್ನಡೆಸ್ತಾರೆ. 1982ನೇ ಬ್ಯಾಚ್ನ IRS ಅಧಿಕಾರಿಯಾಗಿ ಅವರು ವೃತ್ತಿಯನ್ನು ಆರಂಭ ಮಾಡಿದರು. ಆದಾಯ ತೆರಿಗೆ ಇಲಾಖೆಯ ಪಾಲಿಸಿಯನ್ನು ರೂಪಿಸ್ತಕ್ಕಂತಹ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಆದಾಯ ತೆರಿಗೆ ಇಲಾಖೆಯಲ್ಲಿ ಅದರ ಅಡಿಯಲ್ಲಿ ಬರ್ತದೆ. ಆ ಒಂದು ಇಲಾಖೆಯಲ್ಲಿ ಪಾಲಿಸಿಗಳನ್ನು ತಯಾರು ಮಾಡ್ತಕ್ಕಂಥ CBDBಯಲ್ಲಿ ಅಧ್ಯಕ್ಷರಾಗಿ ಅವರು ಆಯ್ಕೆಯಾಗಿದ್ದಾರೆ. ಸೊ ಮೊದಲೇ ನಾನು ಹೇಳಿದಾಗೆ, ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಮುಂಬರುವಂಥ ಲೋಕಸಭಾ ಚುನಾವಣೆಗೆ ನೂತನ ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡಲಾಗಿದೆ. ಅವರ ಹೆಸರು ಸುಶೀಲ್ ಚಂದ್ರ ಅವರು ಮೊದಲು CBTBಯ ಅಧ್ಯಕ್ಷರಾಗಿದ್ದರು. ಇತ್ತೀಚೆಗೆ ಅನ್ನದಾತ ಸುಖೀಭವ ಯೋಜನೆಯ ಸ್ಕೀಮ್ನ ಪ್ರಕಾರ 5 ಎಕರೆಗಳಿಗಿಂತ ಕಡಿಮೆ ಭೂಮಿಯನ್ನು ಹೊಂದಿರುವ ರೈತರಿಗೆ ವರ್ಷಕ್ಕೆ ಎಷ್ಟು ಹಣವನ್ನು ನೀಡಲಾಗುತ್ತದೆ? ಸೊ ಈ ಸ್ಕೀಮು ಬಂದಿರೋದು ಯಾವ ರಾಜ್ಯ ಅಂತ ನಾನು ಮೊಟ್ಟ ಮೊದಲನೇದಾಗಿ ಹೇಳಬೇಕು ಅಂದರೆ ಆಂಧ್ರ ಪ್ರದೇಶ. 5,000, 7,000, 9,000 ಮತ್ತು 10,000. ಸರಿಯಾದ ಉತ್ತರ ಆಪ್ಷನ್ 3 9,000 ರೂಪಾಯಿಗಳನ್ನು ವಾರ್ಷಿಕವಾಗಿ ನೀಡಲಾಗ್ತಾ ಇದೆ. ಈ ಒಂದು ಯೋಜನೆಯ ಪ್ರಕಾರ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದ ಚಂದ್ರಬಾಬು ನಾಯ್ಡು ಅವರು ಅನ್ನದಾತ ಸುಖೀಭವ ಯೋಜನೆ ಅಡಿಯಲ್ಲಿ 5 ಎಕರೆಗಳಿಗಿಂತ ಕಡಿಮೆ ಭೂಮಿಯನ್ನು ಹೊಂದಿರತಕ್ಕಂಥ ರೈತರಿಗೆ 9,000 ರೂಪಾಯಿ ವಾರ್ಷಿಕವಾಗಿ ನೀಡ್ತಾ ಇದ್ದಾರೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಕೂಡ ಒಂದು ಯೋಜನೆ ನೀಡಿತ್ತು. ಅದರಲ್ಲಿ ವಾರ್ಷಿಕವಾಗಿ 6,000 ರೂಪಾಯಿಗಳನ್ನು 3 ಕಂತುಗಳಲ್ಲಿ ನೀಡೋ ರೀತಿ ಒಂದು ಸ್ಕೀಮನ್ನು ತಂದಿತ್ತು. ಒಟ್ಟಾರೆ ಆಂಧ್ರ ಪ್ರದೇಶದ ಜನಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಓವರಾಲ್ ಆಗಿ 15,000 ರೂಪಾಯಿ ವರ್ಷಕ್ಕೆ ಸಿಗ್ತಾ ಇದೆ. ಇನ್ನು ಅಲ್ಲಿಯ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು 5 ಎಕರೆಗಳಿಗಿಂತ ಹೆಚ್ಚಿನ ಭೂಮಿಯನ್ನು ಹೊಂದಿರತಕ್ಕಂಥ ರೈತರಿಗೂ ಕೂಡ 10,000 ರೂಪಾಯಿಯ ಹಣವನ್ನು ಘೋಷಣೆ ಮಾಡಿದ್ದಾರೆ. ಇದು ಕೇಂದ್ರ ಸರ್ಕಾರದ ಸ್ಕೀಮಲ್ಲಿ ಇಲ್ಲ. ಇದು ಆಂಧ್ರ ಸರ್ಕಾರ ತನ್ನ ಖಾತೆಯಿಂದ, ತನ್ನ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಕೊಡ್ತಕ್ಕಂಥ ಹಣ ಆಗಿದೆ.
ಟ್ಯಾಗೋರ್ ಪ್ರಶಸ್ತಿ ಬಹುಮಾನದ ಮೊತ್ತ ಎಷ್ಟು? ಇತ್ತೀಚೆಗೆ ಟ್ಯಾಗೋರ್ ಪುರಸ್ಕಾರವನ್ನು ನೀಡಲಾಯಿತು. ಇತ್ತೀಚಿನ ರೀಸೆಂಟ್ ಕರೆಂಟ್ ಅಫೇರ್ಸ್ ಎಸ್ಟರ್ಡೇಸ್ ನೀವು ಸರ್ಚ್ ಮಾಡಿ ನೋಡ್ಬೋದು. ಅದರ ಮೊತ್ತ ಎಷ್ಟು, ಬಹುಮಾನದ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. 1 ಲಕ್ಷ, 10 ಲಕ್ಷ, 10 ಕೋಟಿ, 1 ಕೋಟಿ. ಸೊ ಆಪ್ಷನ್ 4 1 ಕೋಟಿ ರೂಪಾಯಿ ಸರಿಯಾದಂಥ ಉತ್ತರ ಇದಕ್ಕೆ. ಭಾರತದ ಪ್ರಸ್ತುತ ಅಧ್ಯಕ್ಷರಾದಂತಹ ರಾಮನಾಥ್ ಕೋವಿಂದ್ ಅವರು ನವದೆಹಲಿಯಲ್ಲಿ ಪ್ರವಾಸಿ ಭಾರತೀಯ ಕೇಂದ್ರದಲ್ಲಿ ಟ್ಯಾಗೋರ್ ಪುರಸ್ಕಾರವನ್ನು ನೀಡಿದ್ರು. ಈ ಒಂದು ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಉಪಸ್ಥಿತರಿದ್ದರು. 2014, 15, 16ನೇ ಸಾಲಿನ 3 ಜನಕ್ಕೆ ಈ ಒಂದು ಪುರಸ್ಕಾರವನ್ನು ನೀಡಲಾಯಿತು. ಅವರ ಹೆಸರುಗಳನ್ನು ನೀವು ಇಲ್ಲಿ ನೋಡ್ಕೋಬಹುದು. ಶ್ರೀ ರಾಜ್ಕುಮಾರ್ ಸಿಂಗಜಿತ್ ಸಿಂಗ್ ಅವರು 2014ನೇ ಸಾಲಿನ ಪುರಸ್ಕಾರ, ಚಯಾನ್ ಓಟ್ ಅವರು 2015ನೇ ಸಾಲಿನ ಪುರಸ್ಕಾರ, ಶ್ರೀ ರಾಮ್ ಸುತರ್ ವಂಜಿ ಅವರು 2016ನೇ ಸಾಲಿನ ಪುರಸ್ಕಾರವನ್ನು ಪಡ್ಕೊಂಡಿದ್ದಾರೆ. ಸಾಂಸ್ಕೃತಿಕ ಹಾರ್ಮೋನಿ ಮೌಲ್ಯಗಳನ್ನು ಉತ್ತೇಜಿಸಲು ಅವರ ಅತ್ಯುತ್ತಮ ಕೊಡುಗೆಗಳಿಗಾಗಿ ವ್ಯಕ್ತಿಗಳು, ಸಂಘಗಳು, ಸಂಸ್ಥೆಗಳು ಮತ್ತು ಮುಂತಾದ ಸಂಸ್ಥೆಗಳೇನಿರ್ತವೆ, ಟ್ಯಾಗೋರ್ ಅವರ ನೆನಪಿನ ಸ್ಮರಣೆಯ ಕಾರಣದಿಂದಾಗಿ ಈ ಒಂದು ಅವಾರ್ಡನ್ನು ಪ್ರಾರಂಭ ಮಾಡಲಾಗಿದೆ. ಸೊ ಸಂಸ್ಕೃತಿಗೆ ಬೆಲೆ ಕೊಡ್ತಕ್ಕಂತಹ, ಮೌಲ್ಯಗಳನ್ನು ಎತ್ತಿ ಹಿಡಿತಕ್ಕಂತಹ ವ್ಯಕ್ತಿಗಳಾಗಿರ್ಬೋದು, ಸಂಘಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ಅದನ್ನು ಗುರುತಿಸಿ ಪ್ರತಿ ವರ್ಷ ಈ ಒಂದು ಪುರಸ್ಕಾರವನ್ನು ಕೊಡಲಾಗುತ್ತೆ. 2012ರಿಂದ ಭಾರತ ಸರ್ಕಾರ ಈ ಪುರಸ್ಕಾರವನ್ನು ನೀಡ್ತಾ ಬರ್ತಾ ಇದೆ. ವಾರ್ಷಿಕವಾಗಿ ಪುರಸ್ಕಾರವನ್ನು ನೀಡುತ್ತೆ. ಇದರಲ್ಲಿ ಒಂದು ಫಲಕ ಕೂಡ ಇರುತ್ತೆ. ಬಟ್ ನಗದು ಬಹುಮಾನ 1 ಕೋಟಿ ರೂಪಾಯಿ ಆಗಿರುತ್ತದೆ. ಇದರ ಬಗ್ಗೆ ಮುಂಬರುವ ಪರೀಕ್ಷೆಗಳಲ್ಲಿ ನಿಮಗೆ ಎಲ್ಲಿ ಬೇಕಾದ್ರೂ ಪ್ರಶ್ನೆಗಳನ್ನು ಕೇಳಬಹುದು. ಇತ್ತೀಚೆಗೆ ಕತಾರ್ ಓಪನ್ ಪ್ರಶಸ್ತಿಯನ್ನು ಗೆದ್ದಂಥವರು ಯಾರು? ಸೊ ಆಪ್ಷನ್ಗಳನ್ನು ನೀವು ನೋಡ್ಕೋಬಹುದು. ಸರಿಯಾದ ಉತ್ತರ ಆಪ್ಷನ್ 2 ಎಲಿಸ್ ಮೆರ್ಟೆನ್ಸ್. ಸರಿಯಾದ ಉತ್ತರ. ಬೆಲ್ಜಿಯಂನ ಎರಿಸ್ ಮೆರ್ಟೆನ್ಸ್ ಅವರು ಕತಾರ್ ಓಪನ್ ಪಂದ್ಯಾವಳಿಯನ್ನು ಗೆಲ್ಲುವ ಮೂಲಕ ವಿಶ್ವದ 3ನೇ ಸ್ಥಾನವನ್ನು ಅಲಂಕರಿಸಿರತಕ್ಕಂತಹ ಸಿಮೋನಾ ಹಾಲ್ಪ್ಸ್ ಅವರನ್ನ ಸೋಲಿಸಿ ಫೈನಲ್ ಫೈಟ್ನಲ್ಲಿ ಇವರು ವಿಶ್ವದ 3ನೇ ಶ್ರೇಯಾಂಕವನ್ನು ಹೊಂದಿರತಕ್ಕಂಥ ಸಿಮೋನಾ ಅವ್ರನ್ನ ಸೋಲಿಸಿ ಈ ಒಂದು ಪುರಸ್ಕಾರವನ್ನು ಗೆದ್ದಿದ್ದಾರೆ. ಇದು ಅತಿ ದೊಡ್ಡ ಗೆಲುವು ಅಂತ ಅವರು ಸಹ ಹೇಳಿದ್ದಾರೆ. ಮೊದಲನೇ ಸೆಟ್ಟಲ್ಲಿ ಅವರು ಹಿಂದಕ್ಕೆ ಬಿದ್ದಿದ್ರು. ನಂತರದ 2 ಸೆಟ್ಗಳಲ್ಲಿ ಅವರು 6-4, 6-3 ಸೆಟ್ಗಳಿಂದ ವಾಪಸ್ ಬಂದು ಆ ಪಂದ್ಯವನ್ನು ಗೆದ್ದುಕೊಂಡಿದ್ದಾರೆ. ICC ಟೆಸ್ಟ್ ಶ್ರೇಯಾಂಕದ ಪ್ರಕಾರ ಕೆಳಗಿನವುಗಳಂತೆ ಅಗ್ರ ಸ್ಥಾನವನ್ನು ಪಡೆದ ಬೌಲರ್ ಯಾರು? ಸರಿಯಾದಂತಹ ಉತ್ತರ ಆಪ್ಷನ್ 4 ಪ್ಯಾಟ್ ಕಮಿನ್ಸ್. ಇಲ್ಲಿವರೆಗೂ ದಕ್ಷಿಣ ಆಫ್ರಿಕಾದ ರಬಾಡ್ ಅವರು ಮೊದಲನೇ ಸ್ಥಾನವನ್ನು ಆಕ್ರಮಿಸಿಕೊಂಡಿದ್ರು. ಈಗ ಅಂಕಿಅಂಶಗಳಲ್ಲಿ ಏರುಪೇರಾಗಿದೆ. ಅದರ ಪ್ರಕಾರ ಪ್ಯಾಟ್ ಕಮಿನ್ಸ್ ಆಸ್ಟ್ರೇಲಿಯಾದ ಫಾಸ್ಟ್ ಬೌಲರ್ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು ಬ್ಯಾಟ್ಸ್ಮನ್ಗಳ ಪಟ್ಟಿಯನ್ನು ನೋಡೋದಾದರೆ ಮೊದಲನೇ ಸ್ಥಾನವನ್ನು ಭಾರತ ತಂಡದ ನಾಯಕ ವಿರಾಟ್ ಕೊಹ್ಲಿ ಅವರು 992 ಅಂಕಗಳನ್ನು ಪಡ್ಕೊಳ್ಳುವ ಮೂಲಕ ಮೊದಲನೇ ಸ್ಥಾನದಲ್ಲಿದ್ದರೆ, ಕೇನ್ ವಿಲಿಯಮ್ಸನ್ 897 ಅಂಕಗಳನ್ನು ಪಡ್ಕೊಂಡು 2ನೇ ಸ್ಥಾನದಲ್ಲಿದ್ದಾರೆ. ಚೇತೇಶ್ವರ್ ಪೂಜಾರ 881 ಅಂಕಗಳ ಜೊತೆ 3ನೇ ಸ್ಥಾನದಲ್ಲಿದ್ದಾರೆ. ಗಮನಿಸಿ, ಈ ಎಲ್ಲ ರ್ಯಾಂಕ್ಗಳು ಟೆಸ್ಟ್ ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ದು ಮಾತ್ರ. ಟೆಸ್ಟ್ ಕ್ರಿಕೆಟ್ 5 ದಿನಗಳ ಆಟ, ಟೆಸ್ಟ್ ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ಅಂಕಿಅಂಶ ಇದು. ಇನ್ನು ಆಸ್ಟ್ರೇಲಿಯಾದ ಬೌಲರ್ ಪ್ಯಾಟ್ ಕಮಿನ್ಸ್ ಮೊದಲನೇ ಸ್ಥಾನವನ್ನು ಪಡೆದರೆ ರಬಾಡ್ ಅವರು ಈಗ 2ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಭಾರತದ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರು ಬೌಲರ್ಗಳ ಪಟ್ಟಿಯಲ್ಲಿ 994 ಅಂಕಗಳನ್ನು ಪಡ್ಕೊಳ್ಳೋದ್ರ ಜೊತೆಗೆ 5ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ಪ್ರಮುಖ ಪ್ರಚಲಿತ ವಿದ್ಯಮಾನಗಳು. ಇದರ PDF ಅನ್ನು ನನ್ನ ಟೆಲಿಗ್ರಾಮಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. BK ಕನ್ನಡ ಅಂತ ನೀವು ಟೆಲಿಗ್ರಾಮಲ್ಲಿ ಸರ್ಚ್ ಮಾಡ್ಬೋದು. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಲಿಂಕ್ಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ. ಯಾವುದ್ರ ಮೂಲಕ ಬೇಕಾದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ SPK ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಅದರ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು.